ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತಿನ ವ್ಲಾಗ್ನಲ್ಲಿ ನಾನು ವೆಜಿಟೇಬಲ್ ಸಲಾಡ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ನಾನು ಹೆಂಗೆ ಮಾಡ್ತೀನಿ, ಯಾವ ಥರ ಇರುತ್ತೆ ಅಂತ ಕೀಪ್ ವಾಚಿಂಗ್. ಆ್ಯಂಡ್ ಇದೇ ವ್ಲಾಗ್ನಲ್ಲಿ ನಾನು ನಮ್ಮ ಚಿಕ್ಕಿ ಅವರ ಎಂಗೇಜ್ಮೆಂಟ್ಗೆ ಹೋಗಿದ್ದೆ. ಅವತ್ತು ನಾನು ಯಾವ ಥರ ಸ್ಯಾರಿ ವೇರ್ ಮಾಡಿದ್ದೆ, ಎಷ್ಟು ಪ್ರೈಸ್, ಎಲ್ಲಾದ ಡೀಟೇಲ್ಸ್ ಕೂಡ ನಿಮ್ಮ ಜೊತೆ ಈ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ಪ್ಲೀಸ್ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ವೆಜಿಟೇಬಲ್ ಸಲಾಡ್ಗೋಸ್ಕರ ವೆಜಿಟೇಬಲ್ಸ್ನೆಲ್ಲ ಚಾಪ್ ಮಾಡ್ಕೊಳ್ತಿದ್ದೀನಿ. ನಾನು ಯಾವೆಲ್ಲ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ಅಂದರೆ ಸೌತೆಕಾಯಿ, ಈರುಳ್ಳಿ, ಟೊಮೆಟೊ, ರೆಡ್ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್ ಆ್ಯಂಡ್ ಬ್ರೋಕಲಿ ಆ್ಯಂಡ್ ಪನ್ನೀರ್ ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ಇವೆಲ್ಲದನ್ನು ಸಣ್ಣ ಸಣ್ಣಗೆ ಚಾಪ್ ಮಾಡ್ಕೊಳ್ತಿದ್ದೀನಿ, ಅಂದರೆ ಒಂದು ಮೀಡಿಯಮ್ ಸೈಜ್ಗೆ. ಆ್ಯಂಡ್ ಇಷ್ಟೇ ತರಕಾರಿ ಇರಬೇಕಾ ಅಂತ ಅಂದರೆ ಏನು ಪರವಾಗಿಲ್ಲ, ನಿಮ್ಮ ಹತ್ರ ಯಾವ ತರಕಾರಿ ಇದ್ದರೆ ಆ ತರಕಾರಿಯಲ್ಲಿ ವೆಜಿಟೇಬಲ್ ಸಲಾಡ್ ಮಾಡ್ಕೋಬೋದು. ಆ್ಯಂಡ್ ಈ ವೆಜಿಟೇಬಲ್ ಸಲಾಡ್ ಅನ್ನೋದು ತುಂಬಾ ಹೆಲ್ತ್ಗೆ ಒಳ್ಳೆಯದು. ಆ್ಯಂಡ್ ಒನ್ ಮೋರ್ ವೆಜಿಟೇಬಲ್ ರ್ಯಾಡಿಶ್ ತೊಗೊಂಡಿದ್ದೀನಿ, ಅಂದರೆ ಮುಲ್ಲಂಗಿ, ಅದನ್ನು ಹೇಳೋದು ಮರ್ತೆ. ಆ್ಯಂಡ್ ತರಕಾರಿ ಎಲ್ಲ ಹಚ್ಚಿದಾದ್ಮೇಲೆ ನಾನು ಟೊಮೆಟೊ, ಈರುಳ್ಳಿ, ಸೌತೆಕಾಯಿ, ಮುಲ್ಲಂಗಿನ ಸಪ್ರೇಟಾಗಿ ಇಟ್ಕೊಳ್ತೀನಿ. ಇದನ್ನು ನಾನು ಕುಕ್ ಮಾಡ್ಕೊಳ್ಳಲ್ಲ, ಸ್ಟೀಮ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ಪನ್ನೀರನ್ನು ಕೂಡ ಅಷ್ಟೇ ಸಪ್ರೇಟಾಗಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ. ನೀವು ಪನ್ನೀರ್ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆ್ಯಂಡ್ ಈ ಕಡೆ ತರಕಾರಿನೆಲ್ಲ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ನಾನು ಯಾವುದನ್ನು ಬಾಯ್ಲ್ ಮಾಡಬೇಕು ಅದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಬಾಯ್ಲ್ ಮಾಡದೇ ಇರೋದನ್ನು ಒಂದು ಬೌಲ್ಗೆ ಹಾಕಿ ಸಪ್ರೇಟಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ನೀರು ಹಾಕ್ಕೊಂಡು ನೀರೆಲ್ಲ ಚೆನ್ನಾಗಿ ಕುದಿದ ಆದಮೇಲೆ ನಾನು ಇಲ್ಲಿ ಒಂದು ಸ್ಟೀಮರ್ ಸಹಾಯದಿಂದ ನಾನು ಬ್ರೋಕಲಿ ಹಾಗೂ ರೆಡ್ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್ ಇವೆಲ್ಲದನ್ನು ಸ್ಟೀಮ್ ಮಾಡ್ಕೊಳ್ತೀನಿ. ನನಗೆ ಬೇಯಿಸ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ, ಸೊ ಹಂಗಾಗಿ ನಾನೊಂದು 70% ಸ್ಟೀಮ್ ಮಾಡ್ಕೊಳ್ತೀನಿ ಇದು ಕುದಿಯೋ ನೀರಿಗೆ. ಆ್ಯಂಡ್ ಇದನ್ನು ಸ್ಟೀಮ್ ಮಾಡೋಕ್ಕಿಟ್ಟು ನಾನು ಸೈಡಲ್ಲಿ ಬ್ರೇಕ್ಫಾಸ್ಟ್ಗೋಸ್ಕರ ಚಟ್ನಿ ಬೇಕಿತ್ತು. ನಾನು ಇಲ್ಲಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಸಲಾಡ್ಗೂ ಆಗುತ್ತೆ ಅಂತ ಕಡಲೆ ಬೀಜನ ಹುರ್ಕೊಳ್ತಿದ್ದೆ. ಆ್ಯಂಡ್ ಇಲ್ಲಿ ನಾನು ಏನಂತಾರೆ ಇದನ್ನು, ನಾನು ಗ್ರೀನ್ ದೋಸೆ ಅಂತ ಕರಿತೀನಿ, ಬಟ್ ಕೆಲವರು ಇದನ್ನು ಪೆಸರಟ್ಟು ಅಂತಾರೆ. ಸೊ ಅದನ್ನು ಕೂಡ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ನಾನು ನೈಟ್ ನಾನು ಮಲ್ಗೋಕ್ಕೆ ಮುಂಚೆ ನಾನು ಹೆಸರು ಕಾಳು ಹಾಗೂ ಕೆಂಪು ಅಕ್ಕಿ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಮೆಂತ್ಯನ ನೈಟೆಲ್ಲ ಸ್ಟೋಕ್ ಮಾಡೋಕ್ಕೆ ಇಟ್ಟಿದ್ದೆ. ಆ್ಯಂಡ್ ನೈಟೆಲ್ಲ ಚೆನ್ನಾಗಿ ನೆಂದರೆ ಬೆಳಗ್ಗೆ ಇನ್ಸ್ಟೆಂಟಾಗೆ ದೋಸೆ ಮಾಡ್ಕೋಬೋದು. ಹಂಗಾಗಿ ನಾನು ನೈಟೇನೆ ಎಲ್ಲ ನೆನೆಸಿದ್ದೆ, ಸೊ ಅದ್ರದ್ದು ದೋಸೆ ಕೂಡ ಮಾಡ್ತಿದ್ದೀನಿ. ಆ್ಯಂಡ್ ದಿಸ್ ಈಸ್ ದ ಮೋಸ್ಟ್ ಹೆಲ್ದಿಯಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಆ್ಯಂಡ್ ಹೈ ಪ್ರೋಟೀನ್ ಸಿಗೋವಂತಹ ರೆಸಿಪಿ. ಆ್ಯಂಡ್ ನೈಟೆಲ್ಲ ನೆಂದಿರೋದ್ರಿಂದ ಹೆಸರು ಕಾಳು ತುಂಬಾ ತಂಪು, ಆ್ಯಂಡ್ ಕೆಂಪಕ್ಕಿ ಅನ್ನೋದು ಕೂಡ ಒಳ್ಳೆಯದು. ಹಾಗಾಗಿ ಇದ್ರ ಹೆಸರು ಕಾಳು ದೋಸೆ ಮಾಡ್ತಿದ್ದೀನಿ. ಇದಕ್ಕೆ ಒಂದು 4 ಹಸಿರುಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಆ್ಯಂಡ್ ಪಾಲಕ್ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಪೇಸ್ಟಾಗಿ ರುಬ್ಕೊಳ್ತೀನಿ. ಆ್ಯಂಡ್ ರುಬ್ಕೊಂಡಿದ್ದಾದಮೇಲೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಮಗೆ ದೋಸೆಗೆ ಬೇಕಾಗಿರೋ ಅಷ್ಟು ಅದಕ್ಕೆ ನೀರನ್ನು ಆ್ಯಡ್ ಮಾಡಿಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡಿಕೊಂಡು ಇನ್ಸ್ಟೆಂಟ್ ದೋಸೆ ರೆಡಿ. ಇದಕ್ಕೆ ನೀವು ಸೈಡ್ಗೆ ಚಟ್ನಿ ಅಥವಾ ಸಾಗು ಏನಾದರೂ ಮಾಡ್ಬೋದು. ಸೂಪರ್ ಟೇಸ್ಟಿಯಾಗಿರುತ್ತೆ ದೋಸೆ, ಬಟ್ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ದೋಸೆ ಅನ್ನೋದು ಸಖತ್ ಟೇಸ್ಟಿಯಾಗಿರುತ್ತೆ. ಮೈ ಮೋಸ್ಟ್ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ನನಗೆ ಅಷ್ಟು ಇಷ್ಟ ಆಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನನ್ನ ಮೋಸ್ಟ್ ಫೇವ್ರೆಟ್ ವೆಜಿಟೇಬಲ್ ಸಲಾಡ್ ಕೂಡ ಮಾಡ್ತಿದ್ದೀನಿ ವಿತ್ ಪನ್ನೀರ್. ನನಗೆ ಪನ್ನೀರ್ ಅಂದು ಸಿಕ್ಕಾಪಟ್ಟೆ ಇಷ್ಟ, ಹಂಗಾಗಿ ಬೋತ್ ಆರ್ ಮೈ ಫೇವ್ರೆಟ್ ಬ್ರೇಕ್ಫಾಸ್ಟ್. ಆ್ಯಂಡ್ ಇವತ್ತಿನ ಬ್ರೇಕ್ಫಾಸ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಆ್ಯಂಡ್ ನಾನು ಇದಕ್ಕೆ ಸೋಡಾ ಏನೂ ಮಿಕ್ಸ್ ಮಾಡ್ಕೊಳ್ಳಲ್ಲ, ನಾನು ರಿಕ್ವೈರ್ಮೆಂಟೇ ಇರಲ್ಲ ಸೋಡಾ ಅನ್ನೋದು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ದೋಸೆ ಹಾಕ್ಕೊಳ್ತೀನಿ. ಆ್ಯಂಡ್ ಇದೇ ಗ್ಯಾಪಲ್ಲಿ ನಾನು ಚಟ್ನಿಗೂ ಕೂಡ ರೆಡಿ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಕಡಲೆ ಬೀಜ ಚಟ್ನಿ, ಇದಕ್ಕೆ ನಾನು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಚಿಕ್ಕದಾಗೆ ಶುಂಠಿ ಹಾಕ್ಕೊಳ್ತಿದ್ದೀನಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಜೀರಿಗೆ, ಆ್ಯಂಡ್ ಲಾಸ್ಟ್ಗೆ ಒಂಚೂರು ಕಾಯಿ ತುರಿ, ಸ್ವಲ್ಪ ಕಡಲೆಪಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು ಹಂಗೆ ಕಲ್ಲುಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ತೀನಿ. ಸ್ವಲ್ಪ ಲಾಸ್ಟಲ್ಲಿ ಕರಿಬೇವು ಕೂಡ ಹಾಕ್ಕೊಳ್ತಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ. ನನಗೆ ಬೇಗ ಕ್ವಿಕ್ಕಾಗೆ ಆಗೋವಂತಹ ಚಟ್ನಿ, ಹಾಗಾಗಿ ಕ್ವಿಕ್ಕಾಗೆ ಚಟ್ನಿ ಕೂಡ ಮಾಡ್ಕೊಂಬಿಟ್ಟೆ. ಆ್ಯಂಡ್ ಚಟ್ನಿ ಕೂಡ ರೆಡಿ ಆಯಿತು. ಆ್ಯಂಡ್ ಇದನ್ನು ಕೂಡ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಪಕ್ಕಕ್ಕಿಟ್ಟು ನಾನೀಗ ದೋಸೆಗೆ ಹಾಕೋಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ವೆಜಿಟೇಬಲ್ ಸಲಾಡ್ಗೋಸ್ಕರ ಪನ್ನೀರನ್ನು ಕೂಡ ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ಪನ್ನೀರನ್ನು ಅಷ್ಟೇ ನಾನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ತಿನ್ನೋಕ್ಕಾಗೋದು, ಇಲ್ಲಾಂದರೆ ಅಷ್ಟು ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಒಂಚೂರು ಬಟರ್ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಇಲ್ಲಿ ಸೈಡ್ ದೋಸೆ ಕೂಡ ಹಾಕ್ಕೊಳ್ತಿದ್ದೀನಿ. ನೋಡಿ ಎಷ್ಟು ತೆಳ್ಳಿಗೆ, ಎಷ್ಟು ಪರ್ಫೆಕ್ಟಾಗಿ ದೋಸೆ ಬರುತ್ತೆ ಅಂತ.
ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ತೆಳ್ಳಗೂ ಇರುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ತುಪ್ಪ ಬೇಕಾದರೆ ತುಪ್ಪ, ಎಣ್ಣೆ ಬೇಕಾದರೆ ಎಣ್ಣೆ ಹಾಕ್ಕೊಂಡು ದೋಸೆ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗತ್ತೆ. ಆ್ಯಂಡ್ ದೋಸೆ ಕೂಡ ರೆಡಿ ಆಯಿತು. ಆ್ಯಂಡ್ ಇಲ್ಲಿ ನಾನು ಸಲಾಡ್ ಕೂಡ ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಈರುಳ್ಳಿ, ಟೊಮೆಟೊ, ಸೌತೆಕಾಯಿ, ರ್ಯಾಡಿಶ್ ಎಲ್ಲದನ್ನು ಅದ್ರ ಜೊತೆಗೆ ಸ್ಟೀಮ್ ಮಾಡಿಟ್ಕೊಂಡಿರೋಂತಹ ಬ್ರೋಕ್ಲಿ, ರೆಡ್ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಆಗಲೇ ಪನ್ನೀರ್ನ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಗಲೇ ಕಡಲೆ ಬೀಜನ ಹುರ್ಕೊಂಡಿದ್ದೆ, ಅದರದ್ದೆಲ್ಲ ಸಿಪ್ಪೆ ಎಲ್ಲ ತೆಗೆದು ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಇದಕ್ಕೆ ಲಾಸ್ಟ್ ಮಿಕ್ಸಿಂಗೋಸ್ಕರ ಆಲಿವ್ ಆಯಿಲ್ನ ಬಳಸ್ಕೊಳ್ತಿದ್ದೀನಿ. ಆಲಿವ್ ಆಯಿಲ್ನ ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರ್, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ತರಕಾರಿಗೆ, ಅದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಂಡ್ ಈ ಮಿಕ್ಸ್ಚರ್ ಅನ್ನೋದು ಹಾಕ್ಕೊಳ್ಳೋದ್ರಿಂದ ಸಖತ್ ಟೇಸ್ಟಿಯಾಗಿರುತ್ತೆ ನಮ್ಮ ವೆಜಿಟೇಬಲ್ ಸಲಾಡ್ ಅನ್ನೋದು. ಮಿಕ್ಸ್ಚರ್ನ ಆ್ಯಡ್ ಮಾಡೋದ್ರಿಂದ ಆ ಫ್ಲೇವರ್ ಅನ್ನೋದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ವೆಜಿಟೇಬಲ್ಸ್ ಎಲ್ಲ ತಿನ್ನೋವಾಗ. ರೆಸ್ಟೋರೆಂಟ್ಸಲ್ಲೆಲ್ಲ ಇದೇ ಥರನೇ ಮಾಡ್ತಾರೆ ವೆಜಿಟೇಬಲ್ ಸಲಾಡ್ಗೆ. ಇದೇ ಥರ ಮಿಕ್ಸ್ಚರ್ನ ಮಿಕ್ಸ್ ಮಾಡಿಕೊಂಡು ಎಲ್ಲದಕ್ಕೂ ಕಲಸಿ ಕೊಡ್ತಾರೆ. ಸೊ ಹಂಗಾಗಿ ಆ ಫ್ಲೇವರ್ ಅಷ್ಟು ಚೆನ್ನಾಗಿರುತ್ತೆ. ನಾವು ಮನೆಯಲ್ಲೂ ಕೂಡ ಅದೇ ಥರ ಮಾಡ್ಕೋಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾನು ನನ್ನ ಮದುವೆ ಆಗಿದ್ದು ಹೊಸ್ದಲ್ಲಿ ನಾನು ಎಲ್ಲೋ ರೆಸ್ಟೋರೆಂಟ್ಗೆ ಹೋದಾಗ ನಾವು ಒಂದು ಹೋಟೆಲಲ್ಲಿ ಸ್ಟೇ ಮಾಡಿದ್ವಿ ಫ್ಯಾಮಿಲಿ ಎಲ್ಲ. ಅವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಈ ಥರ ವೆಜಿಟೇಬಲ್ ಸಲಾಡ್ ನನಗೆ ತುಂಬ ಇಷ್ಟ ಆಯಿತು. ಏನಿದು ಇಷ್ಟು ಡಿಫ್ರೆಂಟ್ ಆಗಿದೆ, ಉಪ್ಪು ಒಂದು ಸ್ವಲ್ಪ ಮೆಣಸಿನ ಪುಡಿ ಎಲ್ಲ ಹಾಕಿದ್ರಲ್ಲ, ಸೊ ಹಂಗಾಗಿ ಟೇಸ್ಟ್ ಡಿಫ್ರೆಂಟ್ ಆಗಿತ್ತು. ಸೊ ಹಂಗಾಗಿ ನಾನು ಕೂಡ ಮನೇಲಿ ಟ್ರೈ ಮಾಡಿದೆ, ಸಕ್ಕತ್ತಾಗಿ ಬಂತು ಅಂತ ಹೇಳ್ಬೋದು. ಲಾಸ್ಟಲ್ಲಿ ಒಂದು ಸ್ವಲ್ಪ ಜೀರಿಗೆ ಪುಡಿ, ಒಂದು ಸ್ವಲ್ಪ ಚಾಟ್ ಮಸಾಲ ಎಲ್ಲ ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಇದಕ್ಕೆ ಕಡಲೆ ಬೀಜ ಕೂಡ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಬಾಯಿಗೆ ಆವಾಗಾಗ ಸಿಕ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆ್ಯಂಡ್ ಲಾಸ್ಟ್ಗೆ ಬೇಕಾದಷ್ಟು ಉಪ್ಪು, ಒಂದು ಸ್ವಲ್ಪ ಲೆಮನ್ನ ಫ್ರೀಸ್ ಮಾಡಿಕೊಂಡ್ರೆ ನಮ್ಮ ಸಖತ್ತಾಗಿರೋಂತಹ ವೆಜಿಟೇಬಲ್ ಸಲಾಡ್ ರೆಡಿ ಆಗುತ್ತೆ. ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ. ಆ್ಯಂಡ್ ಒಂದು ಸರಿ ನಾವು ಇದಕ್ಕೆ ಅಭ್ಯಾಸ ಆಗಿಬಿಟ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಫಸ್ಟ್ ಟೈಮ್ ಒಂಥರ ಏನಪ್ಪ ಇದೆಲ್ಲ ಹಸಿದು ಅಂತ ಅನಿಸುತ್ತೆ, ಬಟ್ ಒಂದು ಸರಿ ಅಭ್ಯಾಸ ಆಯಿತು, ಆ ಟೇಸ್ಟ್ ನಮಗೆ ಇಷ್ಟ ಆಯಿತು ಅಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತಲೂ ಅನಿಸುತ್ತೆ. ಆ್ಯಂಡ್ ಹೆಲ್ತಿಗಂತೂ ತುಂಬ ಒಳ್ಳೆಯದು. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಗಾರ್ಲಿಷ್ ಮಾಡಿಕೊಂಡೆ. ಆ್ಯಂಡ್ ಫೈನಲ್ ಟಚ್ಚಾಗಿ ಒಂದು ಸ್ವಲ್ಪ ಲೆಮನನ್ನು ಕೂಡ ಫ್ರೀಸ್ ಮಾಡಿಕೊಂಡು ಕ್ಲೀನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಸೂಪರಾಗಿರುತ್ತೆ. ನಿಮಗೆ ಯಾವ ತರಕಾರಿ ನಿಮ್ಗೆ ಇಷ್ಟನೇ ಇಲ್ಲ ಅನ್ನೋದು ಸ್ಕಿಪ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು. ಪನ್ನೀರ್ನ ಕೂಡ ಬೇಡ ಅಂದರೂ ತಿನ್ಕೋಬೋದು, ಬಟ್ ನನಗೆ ಪನ್ನೀರ್ ಇಷ್ಟ ಆ್ಯಂಡ್ ಪ್ರೋಟೀನ್ ಕೂಡ ಅಂತ ಹೇಳ್ಬಿಟ್ಟು ನಾನು ಪನ್ನೀರ್ನೂ ಆ್ಯಡ್ ಮಾಡ್ಕೊಂಡೆ. ಸಕ್ಕತ್ತಾಗಿತ್ತು, ಒಂದು ಸರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗತ್ತೆ. ಆ್ಯಂಡ್ ತುಂಬ ಹೆಲ್ದಿ, ಓಕೆನಾ. ತಿನ್ನೋಕೆ ಒಂದು ಸ್ವಲ್ಪ ಅನಿಸ್ಬೋದು, ಬಟ್ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಆ್ಯಂಡ್ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಒಂದು ಸರಿ ಅಭ್ಯಾಸ ಆಗಬೇಕು ಅಷ್ಟೇ, ಏನೇ ಆಗಲಿ. ನಮಗೆ ಆಚೆ ಕಡೆನೇ ಜಂಕ್ ಫುಡ್ಸೇ ಬಿಟ್ಬಿಡ್ತೀವಿ. ಈ ಥರ ಮನೆಯಲ್ಲಿ ಈ ಥರ ಏನಾದರೂ ಸಲಾಡ್ಸ್ ಅದು ಇದು ಮಾಡ್ಕೊಂಡು ತಿಂದಾಗ ಬಿಟ್ಬಿಡ್ತೀವಿ ಅಂತಂದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಇಲ್ಲೇ ಹೊಟ್ಟೆ ತುಂಬೋಗಿರುತ್ತೆ ಅಲ್ವಾ, ಇನ್ನೇನು ಬಿಡಪ್ಪ ಆಚೆ ತರಿಸ್ಕೊಳ್ಳೋದು ಅನಿಸುತ್ತೆ. ಆ್ಯಂಡ್ ಈ ಥರ ಮನೇಲಿ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ನಿಮ್ಮ ಡಯಟು ಕೂಡ ಒಳ್ಳೆಯದು. ಆ್ಯಂಡ್ ನಿಮಗೆ ಒಂದು ಬ್ಯಾಲೆನ್ಸ್ ಆಗಿರುತ್ತೆ ನಿಮ್ಮ ಹೆಲ್ತ್ ಅನ್ನೋದು. ಆ್ಯಂಡ್ ಒಂದು ಒಳ್ಳೆ ಪ್ರೋಟೀನ್ ಕೂಡ ಸಿಗುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರಲ್ಲ ಹೇಳಿ. ಖಂಡಿತವಾಗ್ಲೂ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಮ್ಮ ಚಿಕ್ಕಿದು ಫಂಕ್ಷನ್ ಇತ್ತು, ಎಂಗೇಜ್ಮೆಂಟ್ ಇತ್ತು. ಅಂದರೆ ನಮ್ಮ ಮಮ್ಮಿ ಇದ್ದಾರಲ್ಲ, ಅವರ ಚಿಕ್ಕಪ್ಪನ ಮಗಳದು. ನಾನು ಚಿಕ್ಕಿ ಅಂತ ಕರಿತೀನಿ, ನಮ್ಮ ಮಮ್ಮಿಗೆ ತಂಗಿ ಆಗಬೇಕಲ್ವ, ಹಂಗಾಗಿ ಸೊ ಅವರ ಎಂಗೇಜ್ಮೆಂಟಿಗೆ ಕೂಡ ಹೋಗಿದ್ವಿ. ಆ್ಯಂಡ್ ನಾನು ತುಂಬ ವೇಟ್ ಮಾಡ್ತಾ ಇರೋವಂತಹ ಮದುವೆ ಇದು, ನಮ್ಮ ಚಿಕ್ಕಿದು, ನಮ್ಮ ಮಮ್ಮಿ ಅವ್ರ ಫ್ಯಾಮ್ಲಿಯಿಂದ. ಸೊ ಫೈನಲಿ ಅವ್ರ ಮದುವೆ ಸೆಟ್ ಆಯಿತು. ಐ ಆಮ್ ಹ್ಯಾಪಿ. ಆ್ಯಂಡ್ ಪಾರ್ಟ್ನರ್ ಕೂಡ ತುಂಬಾ ಚೆನ್ನಾಗಿದ್ದಾರೆ, ಸ್ವೀಟಾಗೆಲ್ಲ ಮಾತಾಡಿಸ್ತಾರೆ ಎಲ್ಲರನ್ನೂ. ಆ್ಯಂಡ್ ನೋಡೋಕ್ಕೂ ಕೂಡ ಜೋಡಿ ಚೆನ್ನಾಗಿತ್ತು. ಆ್ಯಂಡ್ ನಾನು ಇವರ ಎಂಗೇಜ್ಮೆಂಟ್ಗೆ ಒಂದು ಪ್ಯೂರ್ ಮೈಸೂರು ಕ್ರೇಪ್ ಸ್ಯಾರಿನ ವೇರ್ ಮಾಡಿದ್ದೆ. ನಾನು ಇದು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು. ನನ್ನ ಹತ್ರ ಮೈಸೂರು ಸಿಲ್ಕ್ ಸ್ಯಾರಿ ಇರಲಿಲ್ಲ. ನನಗೆ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಕಟ್ಕೋಬೇಕು ಅಂತ ಒಂದಾದರೂ ತೊಗೊಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ, ಬಟ್ ತೊಗೊಂಡಿರಲಿಲ್ಲ. ಬಟ್ ಎಲ್ಲರೂ ಇದು ಮೈಸೂರು ಕ್ರೇಪ್ ಸ್ಯಾರಿ ತುಂಬಾ ಫೇಮಸ್ ಆಗಿಬಿಟ್ಟಿತ್ತು.
ಆಯಿತು ಒಂದು ತಗೊಳ್ಳೋಣ ಅಂತ ಹೇಳಿಬಿಟ್ಟು ನನ್ನ ಸೇವಿಂಗ್ಸಲ್ಲೇ ನಾನೊಂದು ಪ್ಯೂರ್ ಮೈಸೂರು ಕ್ರೇಪ್ ಸ್ಯಾರಿ ತಗೊಂಡೆ. ಆ್ಯಂಡ್ ಸ್ಯಾರಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಲಾಸ್ಟ್ ಟೈಮ್ ಒಂದು ತೊಗೊಂಡಿದ್ದೆ ಮೈಸೂರು ಸಿಲ್ಕಲ್ಲೇ, ಬಟ್ ಅದು ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ, ಇದು ಪ್ಯೂರ್ ಮೈಸೂರು ಕ್ರೇಪ್ ಸ್ಯಾರಿ. ಆ್ಯಂಡ್ ಇನ್ನೂ ಒಂದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೀನಿ, ಅದು ನೆಕ್ಸ್ಟ್ ವ್ಲಾಗ್ಸಲ್ಲಿ ನಿಮಗೆ ನೋಡಿಸ್ತೀನಿ ವೇರ್ ಮಾಡಿದಾಗ. ಆ್ಯಂಡ್ ಈ ಸ್ಯಾರಿ ಬಂದು 120 ಗ್ರಾಮ್ಸ್ ಇದೆ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಸ್ಯಾರಿ ಮಾತ್ರ. ಆ್ಯಂಡ್ ನನ್ನನ್ನು ಚಿಕ್ಕಿ ಯಾವಾಗಲಿಂದು ಚೆನ್ನಾಗಿ ಮಾತಾಡಿಸ್ತಾರೆ, ಒಂದು ಸ್ವಲ್ಪ ಸ್ಪೆಷಲಾಗಿ ಟ್ರೀಟ್ ಮಾಡ್ತಾರೆ, ಒಂದು ಚಿಕ್ಕ ಮಗು ಥರ ನೋಡ್ತಾರೆ ಆವಾಗಿಂದನೂ ಅಷ್ಟೇ. ಸೊ ಹಂಗಾಗಿ ಫೋನ್ ಮಾಡಿ ಕರೆದಿದ್ರು, ನಂದು ಯಾವುದಾದ್ರೂ ಫಂಕ್ಷನ್ಸ್ ಇತ್ತು ಅಂದರೆ ಅವ್ರು ಅಟೆಂಡ್ ಆಗ್ತಿದ್ರು ಕರೆದಾಗ. ಸೊ ಹಂಗಾಗಿ ನಾನು ಅಟೆಂಡ್ ಆಗಲೇಬೇಕಾಗಿತ್ತು. ಸೊ ಫಂಕ್ಷನ್ನಿಗೆ ಕೂಡ ಹೋಗಿದ್ದೆ. ಆ್ಯಂಡ್ ಆ ಫಂಕ್ಷನ್ಗೆ ನಾನು ಇಲ್ಲಿಂದ ನಮ್ಮ ಅಜ್ಜಿನ ಕರ್ಕೊಂಡೋಗಿದ್ದೆ, ಅಲ್ಲಿಂದ ನಮ್ಮ ಮಮ್ಮಿ ಕೂಡ ಬಂದಿದ್ದರು. ಆ್ಯಂಡ್ ಇಲ್ಲಿ ನಾನು ನಮ್ಮ ಪಾಪುಗೆ ಹಾಕಿದ್ದೀನಲ್ವ ಆ ಫ್ರಾಕ್ ಬಂದು ನಾನು ಸ್ಟಿಚ್ ಮಾಡಿಸಿರೋ ಅಂಥದ್ದು. ನನ್ನ ಸ್ಯಾರಿ ಬ್ಲೌಸ್ ಅದು, ನನ್ನ ಸ್ಯಾರಿ ಇದು ಮೈಸೂರು ಕ್ರೇಪ್ ಸ್ಯಾರಿ ಇದು. 9,400 ರುಪೀಸ್ ಈ ಸ್ಯಾರಿ. ಅದಕ್ಕೆ ಬ್ಲೌಸ್ ಪಿಂಕ್ ಕಲರ್ ಬಂದಿತ್ತು. ನನ್ನ ಹತ್ರ ಎಲ್ಲ ಬ್ಲೌಸಸ್ಸು ಪಿಂಕ್. ಸೊ ನನಗೆ ಪಿಂಕ್ ಬ್ಲೌಸ್ ಉಟ್ಕೊಳಕ್ಕೆ ಇಷ್ಟ ಇರಲಿಲ್ಲ, ಬಟ್ ನನಗೆ ಇದೇ ಕಾಂಬಿನೇಷನಲ್ಲಿ ಬೇಕಿತ್ತು. ಸೊ ಹಾಗಾಗಿ ನಾನು ಆ ಪಿಂಕ್ ಬ್ಲೌಸನ್ನು ನಮ್ಮ ಪಾಪುಗೆ ಫ್ರಾಕ್ ಹೊಲಿಸಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತಂದರೆ, ಬಫ್ಗೆ ನಾನು ಬ್ಲೌಸ್ ಪೀಸ್ನ ನನ್ನ ಪಾಪುಗೆ ಹೊಲಿಸಿದ್ನಲ್ವ ಫ್ರಾಕ್ಗೆ, ಹಾಗಾಗಿ ನಾನು ಬ್ಲೌಸ್ ಸಪ್ರೇಟಾಗಿ ವೆಲ್ವೆಟ್ ಬ್ಲೌಸ್ ತೊಗೊಂಡು ನಾನು ಅದಕ್ಕೆ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸಿದ್ದೆ. ಸೊ ಹಂಗಾಗಿ ಆ ವೆಲ್ವೆಟ್ ಬ್ಲೌಸ್ದೇ ಸ್ವಲ್ಪ ನಮ್ಮ ಪಾಪುಗೂ ಕೂಡ ಸ್ಲೀವ್ಸ್ಗೆ ಹ್ಯಾಡ್ ಮಾಡಿದರು. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ, ಎಷ್ಟು ಚೆನ್ನಾಗಿತ್ತು ಅಂತಂದರೆ ಸೂಪರಾಗಿತ್ತು. ಬಟ್ ಅವ್ರಿಗೆ ಏರೆಲ್ಲ ಇಲ್ಲ ಅಂದರೂ ಅವಳಿಗೆ ಒಂದು ಲಂಗ ಬ್ಲೌಸ್ ಥರ ಅದು ಗೌನು ಹಾಕಿದ್ದೆ, ತುಂಬ ಚೆನ್ನಾಗಿ ಕಾಣ್ತಿತ್ತು. ಆ್ಯಂಡ್ ಸೂಪರಾಗಿ ಕಾಣ್ತಿತ್ತು ಅಂತಲೇ ಹೇಳ್ಬೋದು. ನಾನು ಅವಳು ಫುಲ್ ಟ್ವಿನ್ನಿಂಗ್ ಥರ ಆಗಿಬಿಟ್ಟಿದ್ವಿ ಅವತ್ತು. ಕಮಿಂಗ್ ಬ್ಯಾಕ್ ಟು ಎಂಗೇಜ್ಮೆಂಟ್. ಆ್ಯಂಡ್ ಅವರು ಎಂಗೇಜ್ಮೆಂಟ್ ಬಂದು ಒಂದು ಹೋಟೆಲಲ್ಲಿ ಅರೇಂಜ್ ಮಾಡಿದರು. ಹೋಟೆಲು ಕೂಡ ಆರಾಮಾಗಿ ಸ್ಪೇಷಿಯಸ್ ಆಗಿತ್ತು. ಬಟ್ ಎಲ್ಲ ರಿಲೇಟಿವ್ಸ್ಗೆ ಹೇಳಿರಲಿಲ್ಲ ಅನಿಸುತ್ತೆ, ಬೇಕಾಗಿರೋಂಥ ಕ್ಲೋಸ್ ರಿಲೇಟಿವ್ಸ್ಗೆಲ್ಲ ಹೇಳಿ ಎಂಗೇಜ್ಮೆಂಟ್ ಮಾಡಿದರು. ಚೆನ್ನಾಗಾಗಿತ್ತು ಎಂಗೇಜ್ಮೆಂಟು ಕೂಡ, ಜೋಡಿನೂ ಚೆನ್ನಾಗಿತ್ತು. ಆ್ಯಂಡ್ ನಾನು ಅಷ್ಟೇ ಕೆಲವೊಂದು ವೀಡಿಯೋಸ್ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡೆ. ಒಂಥರ ಹುಚ್ಚು ನನಗೆ, ಏನಾದರೂ ಒಂದು ಹೊಸ ಸ್ಯಾರಿ ಉಟ್ಟಿದ್ದೀನಿ, ಅಟ್ಲೀಸ್ಟ್ ಒಂದು ಹೊಸ ಡ್ರೆಸ್ ಹಾಕಿದ್ರು ಅಷ್ಟೇ ಫೋಟೋಸ್ ತೊಗೋಬೇಕು, ವೀಡಿಯೋಸ್ ತೊಗೋಬೇಕು ಅಂತ ತುಂಬ ಇಷ್ಟ. ನಾನು ಒಂಥರ ಹುಚ್ಚು ಅಂತಲೇ ಹೇಳ್ಬೋದು. ಎಲ್ಲ ಹುಡುಗಿರು ಹಿಂಗೇನೋ ಗೊತ್ತಿಲ್ಲ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹುಡುಗಿರು ಖಂಡಿತವಾಗ್ಲೂ ಹಿಂಗೆ ಇರ್ತಾರೆ, ಕೆಲವ್ರು ಮಾತ್ರ ಕಮ್ಮಿ. ಸೊ ನನಗೊಂದು ಸ್ವಲ್ಪ ಕ್ರೇಜ್, ಹಂಗಾಗಿ ಎಲ್ಲ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ, ಫೋಟೋಸ್ ಕ್ಲಿಕ್ ಮಾಡಿಕೊಂಡೆ. ಆ್ಯಂಡ್ ನಾವು ಹೋಗಿದ್ದು ಕೂಡ ಸ್ವಲ್ಪ ಲೇಟ್ ಆಗಿಬಿಟ್ಟು. ಸೊ ಹಂಗಾಗಿ ಅವರೆಲ್ಲ ಮನೆಗೆ ರಿಟರ್ನ್ ಆಗೋ ಟೈಮಲ್ಲೇ ನಾವು ರಿಟರ್ನ್ ಆದ್ವಿ ಅಂತ ಹೇಳ್ಬೋದು. ಅಷ್ಟು ಲಾಸ್ಟಲ್ಲಿ ಹೋದ್ವಿ, ಎಲ್ಲ ಬಂದು ಕೆಲವರೆಲ್ಲ ಹೊರಟಿದ್ರು. ಆ್ಯಂಡ್ ನೋಡಿ ನನ್ನ ಮಗಳು ವೀಡಿಯೋ ಮಾಡ್ತಿರೋದು. ಸೊ ಹಂಗಾಗಿ ಸರಿಯಾಗಿ ಕ್ಯಾಪ್ಚರ್ ಮಾಡ್ತಿಲ್ಲ, ವೀಡಿಯೋನ ಮಾಡು ಅಂತ ಹೇಳಿ ಮೊಬೈಲ್ ಕೊಟ್ಟೆ, ಹಾಗಾಗಿ ವೀಡಿಯೋ ಎಲ್ಲ ಮಾಡ್ತಾವಳೆ. ಇನ್ಮೇಲಿಂದ ಅವಳು ನಾನು ಸ್ವಲ್ಪ ದೊಡ್ಡವಳಾದು ಅಂದರೆ ನನಗೆ ಯಾವ ಕಷ್ಟ ಇರಲ್ಲ, ಅವಳೇ ವಿಡಿಯೋಗ್ರಾಫರ್ ಆಗಿಬಿಡ್ತಾಳೆ. ಇನ್ನು ಸ್ವಲ್ಪ ದಿನ ಹೋದರೆ ಎಡಿಟರ್ ಕೂಡ ಆಗಿಬಿಡ್ತಾಳೆ ಅನಿಸುತ್ತೆ. ಪಾಪ ಇವಾಗಲೇ ಹೇಳಿದೆಲ್ಲ ಮಾಡ್ತಾಳೆ. ಆ್ಯಂಡ್ ಇಲ್ಲಿ ಮಮ್ಮಿಯವ್ರ ಅತ್ತೆ ಅವರೆಲ್ಲ ಕೂತ್ಕೊಂಡು, ಈಗ ನಾರ್ಮಲಾಗಿ ಗೊತ್ತಲ್ಲ ಎಲೆ ಅಡಿಕೆ ಅದು ಇದು ಎಲ್ಲ ಹಾಕ್ಕೊಳ್ತಿದ್ರು. ನಾನು ಎಲ್ಲ ಕುಂಕುಮ ತೊಗೊಂಡು ಕೂತ್ಕೊಂಡು ಇಲ್ಲಿ ನಮ್ಮ ತಾತ ಅವ್ರ ತಮ್ಮನ ಜೊತೆ ಆಡ್ಕೊಂಡು ಕೂತಿದ್ದೆ. ಆ್ಯಂಡ್ ಅಲ್ಲೆಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋದ್ವಿ, ಊರಿಗೆ, ನಮ್ಮಮ್ಮನ ಮನೆಗೆ. ಆ್ಯಂಡ್ ಹೋಗೋಕ್ಕೆ ಮುಂಚೆ ಸ್ಯಾರಿ ಚೇಂಜ್ ಮಾಡೋಕ್ಕೆ ಮುಂಚೆ ಅಲ್ಲಿ ನೇಚರ್ ಮಾತ್ರ ಸಕ್ಕತ್ತಾಗಿತ್ತು. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಚಿಗುರು ಬಿಡ್ತಿದೆ ಅಲ್ವಾ, ಸೊ ತೋಟದಲ್ಲೆಲ್ಲ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಮತ್ತೆ ಮಗನ ಕರ್ಕೊಂಡು ಹೋಗಿದ್ದೆ ಲಿಖಿತನ ವೀಡಿಯೋ ಮಾಡಿಕೊಡು ಅಂತ. ಪಾಪ ಅವನು ಕೆಲವೊಂದು ವೀಡಿಯೋಸ್ ಎಲ್ಲ ಮಾಡಿಕೊಟ್ಟ, ಚೆನ್ನಾಗಿತ್ತು. ಮನೆ ಪಕ್ಕನೇ ಇರೋದು ತೋಟ ಎಲ್ಲ, ವ್ಯೂ ಎಲ್ಲ ತುಂಬ ಚೆನ್ನಾಗಿ ಬರ್ತಿತ್ತು. ಸೊ ಈವ್ನಿಂಗ್ ಟೈಮ್ ಬೇರೆ, ಅದಕ್ಕೆ ಸ್ಯಾರಿ ಚೇಂಜ್ ಮಾಡೋಕ್ಕೆ ಮುಂಚೆ ಕೆಲವೊಂದು ವೀಡಿಯೋಸ್ ಫೋಟೋಸ್ ಎಲ್ಲ ತೊಗೊಂಬಿಡೋಣ ಅಂತ ಕೆಲವೊಂದು ವೀಡಿಯೋಸ್ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ನಾನು ಪ್ರತಿಯೊಂದು ವೀಡಿಯೋಸ್ ಫೋಟೋಸ್ ಪ್ರತಿಯೊಂದನ್ನು ನನ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡಿ, ಫಾಲೋ ಕೂಡ ಮಾಡಿ. ಆ್ಯಂಡ್ ಫೇವ್ರೆಟ್ ಆ್ಯಪ್ ಅಂದರೆ ಇನ್ಸ್ಟಾಗ್ರಾಮ್. ನಾನು ತುಂಬ ಆ್ಯಕ್ಟಿವ್ ಆಗಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಆ್ಯಂಡ್ ಚೆಕ್ ಮಾಡಿ. ಆ್ಯಂಡ್ ನಮ್ಮ ಮನೆಯವ್ರಿಗೆ ಈ ಶರ್ಟ್ ನಾನು ಕೊಡಿಸಿದ್ದು, ನಾನು ಸೆಲೆಕ್ಟ್ ಮಾಡಿದ್ದು, ಹಾಗಾಗಿ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೆ. ಆ್ಯಂಡ್ ನಾನು ಊರಿಗೆ ಯಾವ ಡ್ರೆಸ್ಸು ತೊಗೊಂಡೋಗಿರಲಿಲ್ಲ, ಬಟ್ ನನಗೆ ಆ ಸ್ಯಾರಿಯಲ್ಲಿ ಮೇಂಟೈನ್ ಮಾಡೋಕ್ಕಾಗ್ತಿರಲಿಲ್ಲ ಪಾಪುನ ಎತ್ಕೊಂಡು. ಸೊ ಹಂಗಾಗಿ ಡ್ರೆಸ್ಸಸ್ ಕೂಡ ಯಾವುದೂ ಇರಲಿಲ್ಲ, ಅದಕ್ಕೆ ನಮ್ಮ ಅಮ್ಮನ ಸ್ಯಾರಿ ಉಟ್ಕೊಂಡ್ಬಿಟ್ಟಿದ್ದೆ. ಎಲ್ಲ ಆಶ್ಚರ್ಯ ಆಗಿಬಿಟ್ಟಿದ್ರು, ಏನು ಇವಳು ಸಡನ್ನಾಗಿ ಸ್ಯಾರಿ ಉಟ್ಕೊಂಬಂದ್ಬಿಟ್ಲಲ್ಲ
ಅಲ್ವಾ, ಯಾವಾಗಲೂ ಟಿ ಶರ್ಟು ಡ್ರೆಸ್ಸು ಹಾಕ್ಕೊಂಡಿರ್ತಾಳೆ ಅಂತ. ಬಟ್ ಇನ್ನೇನು ಮಾಡೋದು, ಆ ಸ್ಯಾರಿನ ವೇರ್ ಮಾಡ್ಕೊಂಡು ಮತ್ತೆ ಬೆಂಗಳೂರುವರೆಗೂ ಅಂದರೆ ಆಗಲ್ಲ. ಇನ್ನು ಯಾವುದೂ ಡ್ರೆಸ್ಸು ಅಷ್ಟು ಚೆನ್ನಾಗಿರೋ ನಾನು ಅಲ್ಲಿ ಇಟ್ಟಿಲ್ಲ, ನಾನು ಅಲ್ಲಿ ಇಡೋದೇ ಇಲ್ಲ ನಮ್ಮ ಅಮ್ಮನ ಮನೇಲಿ ಡ್ರೆಸ್ಸು. ಸುಮ್ಮನೆ ಅಲ್ಲಿರಲ್ಲ ನಾನು ಜಾಸ್ತಿ, ಸೊ ಹಾಕೋದು ಹಂಗೆ ಇದ್ಬಿಟ್ರೆ ಟೈಟ್ ಆಗತ್ತೆ, ಬಟ್ ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಅಂತ ನಾನು ಬಟ್ಟೆ ಅಲ್ಲಿ ಇಡಲ್ಲ. ಸೊ ಹಂಗಾಗಿ ನಮ್ಮಮ್ಮಂದು ಒಂದು ಸ್ಯಾರಿ ಎತ್ಕೊಂಡು ವೇರ್ ಮಾಡಿಕೊಂಡೆ. ನಮ್ಮಮ್ಮನ ಬ್ಲೌಸ್ ಕರೆಕ್ಟಾಗಿ ನನಗಾಗುತ್ತೆ, ಒಂಚೂರು ಲೂಸ್ ಇರಲ್ಲ, ಟೈಟ್ ಇರಲ್ಲ, ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ. ಸೊ ಹಂಗಾಗಿ ಒಂದು ಸಾಫ್ಟ್ ಸ್ಯಾರಿ ವೇರ್ ಮಾಡಿಬಿಟ್ಟಿದ್ದೆ. ನಮ್ಮ ದೊಡ್ಡಪ್ಪ ಅಜ್ಜಿ ಎಲ್ಲ ಏನಂತಿದ್ರು ಅಂತಂದರೆ, ಏನು ಸೀರೆ ಕೆಟ್ಕೊನೆ ನಾವು ಅಂತ ಹೇಳ್ತಿದ್ರು. ನಮ್ಮ ದೊಡ್ಡಪ್ಪ ನೀನು ನಮ್ಮೂರಿಗೆ ಬಂದರೆ ಯಾವಾಗಲೂ ಸೀರೆ ಉಟ್ಕೋ ಅಂತ ಹೇಳ್ತಿದ್ರು. ಸೊ ಹಂಗೆ ಅಪರೂಪಕ್ಕೆ ಉಟ್ಕೊಂಡಾಗ ಏನೋ ಒಂದು ಕಾಮೆಂಟ್ ಮಾಡಿದಾಗ ಒಂಥರ ಖುಷಿ ಅನಿಸುತ್ತೆ. ಆ್ಯಂಡ್ ನಮ್ಮ ಮನೆಯವರು ಅಷ್ಟೇ, ಪರವಾಗಿಲ್ಲ ಕಣೆ ನಿಂಗೆ ಒಳ್ಳೆ ಬುದ್ಧಿ ಬರ್ತಿದೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಸೊ ಫೈನ್, ಒಂಥರ ಡಿಫ್ರೆಂಟಾಗೆ ಚೆನ್ನಾಗೇ ಇತ್ತು. ಸೊ ಹಂಗಾಗಿ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಇಟ್ಕೊಂಡೆ ಮೆಮೊರಿಗೋಸ್ಕರ ಅಂತ. ಆ್ಯಂಡ್ ಐ ಲವ್ ದಿಸ್ ಟೇಕಿಂಗ್ ಮೆಮೊರೀಸ್, ಕ್ಲಿಪ್ಸ್ ಇವೆಲ್ಲ ನನಗೆ ಒಂಥರ ಸೇವ್ ಮಾಡ್ಕೊಳಕ್ಕೆ ಇಟ್ಕೊಳ್ಳೋಕ್ಕೆ ಈ ಥರ ಪ್ರತಿಯೊಂದನ್ನು ಚಿಕ್ಕ ಚಿಕ್ಕ ಮೂಮೆಂಟ್ಸನ್ನು ಇಟ್ಕೊಳ್ಳೋಕೆ ತುಂಬ ಇಷ್ಟ. ಸೊ ಹಂಗಾಗಿ ಇದನ್ನು ಮಾಡಿಕೊಂಡೆ. ಯಾರು ಹಿಂಗನ ಕೆಲವ್ರು ಅನ್ಕೊಬೋದು ಇದು ಸ್ವಲ್ಪ ಓವರ್ ಆಯಿತು ಅದು ಇದು ಅಂತ. ಬಟ್ ಯಾರು ಏನಾದರೂ ಅಂದ್ಕೊಳ್ಳಿ, ನನ್ನ ಖುಷಿ ಇವಾಗ ನನ್ನ ಕಷ್ಟಕ್ಕೆ ಯಾರೂ ಆಗಲ್ಲ ಅಂದಮೇಲೆ ನನ್ನ ಖುಷಿಗೇನು ಅವ್ರಿಗೆ ಪ್ರಾಬ್ಲಮ್ಮು, ನಾನು ಹೆಂಗಾದರೂ ಇರ್ತೀನಿ ಅವ್ರು ಅಲ್ವಾ. ಸೊ ಹಂಗಾಗಿ ನನ್ನ ಖುಷಿಗೆ ನಾನು ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ಸೊ ಹಂಗಾಗಿ ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದೆ. ಸೊ ಅಲ್ಲೇ ಕ್ಯಾಮ್ರಾ ಫಿಟ್ ಮಾಡಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಯಾರೆಲ್ಲ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್.